ಈ ಕಲಿಯುಗದಲ್ಲಿಯೂ ಕೂಡ ಮನುಷ್ಯನ ಪೂರ್ಣಮಾನ ಆಯುಷ್ಯವನ್ನು ಅನುಭವಿಸಿ ಸಶರೀರವಾಗಿ ವೃಂದಾವನ ಪ್ರವೇಶವನ್ನು ಮಾಡಿದಂಥ ಏಕೈಕ ವ್ಯಕ್ತಿ ನಮ್ಮ ವಾದಿರಾಜ ಗುರು ಸಾರ್ವಭೌಮರು. ವೃಂದಾವನ ಪ್ರವೇಶ ಮಾಡಬೇಕಾದರೂ ಕೂಡ ಸಶರೀರವಾಗಿ 120 ವರ್ಷಗಳ ಕಾಲ ಸದೃಢರಾಗಿ, 120 ವರ್ಷ ಆಯಿತು ಅಂತೇಳಿ ಹಾಸಿಗೆಯಲ್ಲಿ ಮಲಗಿಕೊಂಡಿದ್ರು, ಅವನು ಎತ್ಕೊಂಡು ಹೋಗಿ ವೃಂದಾವನದಲ್ಲಿ ಇಟ್ಟರು ಅಂತ ಇಂಥ ಯಾವ ಪರಿಸ್ಥಿತಿಗಳು ಇಲ್ಲ. ಸದೃಢರಾಗಿ ಯುವಕರು ಯಾವ ರೀತಿಯಾಗಿದ್ರು, ಸುಂದರವಾದ ಕಮನೀಯವಾದ ಅಂದರೆ ಸುಂದರವಾದ ರೂಪ, ಲಾವಣ್ಯಮಯವಾದಂತಹ ರೂಪದಿಂದಲೇನೆ ಅವರು 120 ವರ್ಷಗಳ ವರ್ಷಗಳ ಕಾಲ ಇದ್ದು ತಾವೇ ಹೋಗಿ ವೃಂದಾವನವನ್ನು ಪ್ರವೇಶಿಸಿ ಈ ಲೋಕದ ವ್ಯಾಪಾರವನ್ನು ಮುಗಿಸಿ. ಅಷ್ಟು ಮಾತ್ರವಲ್ಲ, ವೃಂದಾವನ ಪ್ರವೇಶ ಆಯಿತು, ಅವರ ದೇಹ ಇವಾಗ ಇಲ್ವಾ ಅಂತ ಪ್ರಶ್ನೆ ಬರಬಹುದು. ಅವರ ದೇಹ ಇವತ್ತಿಗೂ ಇದೆ, ದೇಹ ಪಾತಾಗಲಿಲ್ಲ. ವೃಂದಾವನದ ಒಳಗೆ ಇವತ್ತಿಗೂ ಅವರ ಶರೀರ ಅದೇ ರೀತಿಯಾಗಿ ಇದೆ. ಆಚಾರ್ಯರು ಹೇಗೆ ಉರುಧು ಬದರಿಯಲ್ಲಿ ಇವತ್ತಿಗೂ ಕೂಡ ವೇದವ್ಯಾಸ ದೇವರ ಸನ್ನಿಧಿಯಲ್ಲಿ ನಿತ್ಯವೂ ಕೂಡ ಪಾಠವನ್ನು ಕೇಳ್ತಾ ಇದ್ದಾರೋ, ಆಚಾರ್ಯರ ಸೋದರರಾದಂತಹ ವಿಷ್ಣು ತೀರ್ಥಾಚಾರ್ಯರು ನಮ್ಮ ಮಠದ ಮೂಲಪುರುಷರು ಹೇಗೆ ಇವತ್ತಿಗೂ ಕೂಡ ಹರಿಶ್ಚಂದ್ರ ಪರ್ವತದಲ್ಲಿ ತಪಸ್ಸನ್ನು ಆಚರಿಸ್ತಾ ಇದ್ದಾರೋ, ಅದೇ ರೀತಿಯಾಗಿ ಶರೀರ ಸಹಿತರಾಗಿ ಇದ್ದುಕೊಂಡು ವೃಂದಾವನದಲ್ಲಿ ಇದ್ದುಕೊಂಡು ಹಯಗ್ರೀವ ದೇವರ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ವೇದವ್ಯಾಸ ದೇವರ ಅವರು ಸಾಕ್ಷಾತ್ ಉಪದೇಶವನ್ನು ಪಡಿತಾ ಇದ್ದಾರೆ.